ಆವಾಗ ಸಾವು ನಮ್ಮ ಹಣೆಯಲ್ಲಿ ಬರ್ದಿದೆ ಅಲ್ಲ, ಅದನ್ನು ಯಾವತ್ತೂ ತಪ್ಸೋಕ್ಕಾಗಲ್ಲ. ಅದು ಹೆಂಗಾದ್ರೂ ಬಂದೇ ಬರುತ್ತೆ ಅಂತ ಅನ್ನೋಕ್ಕೆ ಇದು ಮತ್ತೊಂದು ಸಾಕ್ಷಿ ಆಯಿತು. ಈಗ ಸಮಾಜದಲ್ಲಿ ಆಗ್ತಾ ಇರೋಂಥ ರೇಪು, ಕೊಲೆ, ಮರ್ಡರ್ ಬೆಳಗ್ಗೆ ಎದ್ದ ತಕ್ಷಣನೇ ಇದನ್ನೇ ನೋಡ್ತೀವಿ. ಇದರಿಂದ ಕೂಡ ಬೇಸತ್ತು ಬಿಟ್ಟದ ಪ್ರಕೃತಿ ಕೂಡ ನೋಡಿ 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 ನೋಡಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಸೊ ಇವಾಗ ನಿಮಗೆ ಗೊತ್ತಿರೋ ವಿಷಯ, ಕೇರಳದಲ್ಲಿ ಎಲ್ಲರೂ ಕೂಡ ನಡುಗುವಂಥ ವಿಷಯ ಆಗೈತಿ. ಯಾಕಪ್ಪ ಅಂತಂದರೆ ಕೇರಳ ಅಂದರೆ ಎಲ್ರಿಗೂ ಕೂಡ ಒಂದು ಪ್ರೇಕ್ಷಣೀಯ ಸ್ಥಳ. ಕೇರಳ ಅಂದ ತಕ್ಷಣ ಎಲ್ಲರೂ ಕೂಡ ಟ್ರಿಪ್ ಪ್ಲ್ಯಾನ್ ಮಾಡೋದು ಅಲ್ಲೇ. ಯಾಕಂತಂದ್ರೆ ಕೇರಳದಲ್ಲಿರೋ ನೇಚರ್ ಆಗಿರ್ಬೋದು, ಅಲ್ಲಿರೋ ಒಂದು ಫಾಲ್ಸ್ ಆಗಿರ್ಬೋದು, ಅಥವಾ ಅಲ್ಲಿರೋ ಜನಗಳ ಲ್ಯಾಂಗ್ವೇಜಸ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ನೋಡಿರೋ ಹತ್ರ ಕಣ್ಣಿಗೆ ಬಹಳ ತಂಪು ಅನಿಸ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಖುಷಿ ಅಂತ ಅನ್ನಿಸ್ತದೆ. ಸೊ ಇಲ್ಲಿ ಕೂಡ ಏನಾಗೈತೆ ಅಂತಂದ್ರೆ ಕೇರಳದೊಳಗೆ ಭೂಕುಸಿತ ಆಗಿಬಿಟ್ಟು ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ, ಇನ್ನೂ ಎಷ್ಟೋ ಜನ ಕಾಣ್ತಾನೇ ಇಲ್ಲ. ಸೊ ಇವಾಗ ಎಲ್ಲ ಕಾಮಗಾರಿಕೆ ನಡೆಯಾಗತೈತಿ. ಆ್ಯಕ್ಚುಲಿ ಈ ಒಂದು ಕಾಮಗಾರಿಕೆ ನಡೆಯೋ ಒಂದು ಸಂದರ್ಭದೊಳಗೆ ಯಾಕೆ ಈ ಥರ ಆಯಿತು ಒಂದು ಪ್ರಶ್ನೆ ಬರ್ತದೆ ಎಲ್ಲರಿಗೂ. ನೋಡ್ರಿ, ಸಾಮಾನ್ಯವಾಗಿ ಥಿಂಕ್ ಮಾಡಿರಿ. ಯಾವುದೇ ಒಂದು ಕೆಲಸ ಆಗಲಿ, ಅದು ಗೌರ್ಮೆಂಟ್ ಅಥಾರಿಟಿ ಆಗಿರಲಿ ಅಥವಾ ಪ್ರೈವೇಟ್ ಅಥಾರಿಟಿ, ಯಾವುದೇ ಒಂದು ವರ್ಕ್ ಆಗಲಿ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂಥೇಳಿ ಈ ಮೂರನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಕೆಲಸ ಮುಂದುವರಿಸ್ಬೇಕಾಗುತ್ತೆ. ಇವಾಗ ನೋಡ್ರಿ, ಆ ಥರ ಸುರಂಗಗಳನ್ನು ಅಲ್ಲಿ ಕೊರೆಯಕತ್ತಾರು ಕೇರಳದಲ್ಲಿ, ವಯನಾಡ್ ಒಳಗೆ ಅಂತಂದ್ರೆ ಯಾವ ಕಾಲ ರೀ ಇದು? ಮಳೆ ಸುರಿಯುವಂತಹ ಕಾಲ. ಯಾವಾಗ ಮಳೆ ಬರ್ತಿದೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ಇಂತಹ ಒಂದು ಸಂದರ್ಭದೊಳಗೆ ಅವರಿಗಲ್ಲಿ ಫಸ್ಟ್ ಆಫ್ ಆಲ್ ಸುರಂಗ ತೆಗೆಯೋ ಅವಶ್ಯಕತೆ ಇತ್ತ. ಯಾಕೆ ಬೇಸಿಗೆ ಕಾಲ ಇರಲಿಲ್ವ? ಅವಾಗ ತೆಗೆದ್ರೂ ಆಗ್ತಿತ್ತು. ಇವಾಗ ಭೂಮಿ ನೆಂದು ಹೋಗಿರ್ತೈತ್ರಿ. ಪದೇ ಪದೇ ಮಳೆ ಬಿದ್ದು ಬಿದ್ದು ಮಳೆ ಭಾಳ ಬರಾಗತ್ತೆ ಅಂದ ತಕ್ಷಣ ಆ ಕ್ಷಣ ಸ್ಟಾಪ್ ಮಾಡಿದ್ರು. ಓಕೆ, ಅದಾದಮೇಲೆ ಭೂಮಿ ತಾಯಿ ಆಗಿರ್ಬೋದು, ಪ್ರಕೃತಿ ವಿಕೋಪ ಆಗಿರ್ಬೋದು, ಮಳೆ ಆಗಿರ್ಬೋದು, ಯಾರ ಕೈಯಲ್ಲೂ ಇಲ್ಲ ತಡೆಯೋಕ್ಕೆ. ನಾವೇನೋ ಒಂದು ಸಾಮಾಜಿಕವಾಗಿ ಕಾರ್ಯ ಮಾಡ್ತಾ ಇದೀವಿ, ಅದು ರೋಡ್ ಟಾರ ಆಗಲಿ ಅಥವಾ ಬಿಲ್ಡಿಂಗ್ಸ್ದಾಗಲಿ, ಗೌರ್ಮೆಂಟದ್ದು ಏನೇ ಆಗಲಿ ಬೇಸಿಗೆ ಕಾಲದಲ್ಲಿ ಇಟ್ಕೋಬೇಕ್ರಿ. ಯಾವುದೇ ಅಂತ ಆದರೂ ಯಾವುದೇ ಅವಘಡ ನಡೆಯೋಂಗಿಲ್ಲ. ಅವಾಗ ಈ ಒಂದು ಮಳೆಗಾಲದೊಳಗೆ ಸುರಂಗ ತೆಗೆಯೋದಾಗಿರ್ಬೋದು, ಕಾಮಗಾರಿಕೆ ಮಾಡೋದು ಅವಶ್ಯಕತೆ ಇರಲಿಲ್ಲ. ಯಾಕಂತಂದ್ರೆ ಇದು ಒಂಥರ ರಿಸ್ಕ್ ತೊಗೊಂಡಂಗೆ ಜೀವನದ ಮೇಲೆನ. ನೋಡ್ರಿ, 3 ಜನ ಸತ್ತು ಹೋಗ್ಯಾರ, ಇನ್ನು 7 ಜನ ಮಣ್ಣಿನೊಳಗನ ಇನ್ನೂ ಮಟನೂ ಹುಡ್ಕಾಕತ್ತಾರೆ. ಕಾಮಗಾರಿ ಆಗಿರ್ಬೋದು, ಆ ಒಂದು ವ್ಯವಸ್ಥೆಗೆ ಯಾರು ಸಂಬಂಧಪಟ್ಟಿದಾರಲ್ಲ ಅವರೆಲ್ಲ ಹುಡ್ಕಾಕತ್ತಾರೆ. ಹೌದ್ರಿ, ಇದು ವಯನಾಡಿನೊಳಗೆ ಆಗಿರುವಂತಹ ಒಂದು ಘಟನೆ ಆಗೋದು. ಮೀನಾಕ್ಷಿ ಅನ್ನೋ ಡ್ಯಾಮ್ ಇದೆ. ಆ ಒಂದು ಡ್ಯಾಮು ಆ್ಯಕ್ಚುಲಿ ಈ ಕಡೆ ಹಿಂದಿರೋ ಒಂದು ಡ್ಯಾಮು, ಈ ಕಡೆ ಒಂದು ಡ್ಯಾಮು, ಮಧ್ಯೆ ಇವರು ಸುರಂಗನ ಕೆತ್ತಕತ್ತಾರೆ. ಆ ಕಡೆ ನೀರಿನ ರಭಸದಿಂದ ಅದು ಪೂರ್ತಿ ನೆಂದು ಹೋಗ್ಬಿಟ್ಟಿರ್ತದ ಆ ಮಣ್ಣಿನ ಒಂದು ಗುಡ್ಡ. ಸೊ ಆ ಗುಡ್ಡ ಕುಸಿದ ತಕ್ಷಣ ಆಬ್ವಿಯಸ್ಲಿ ಮುಂದೆ ಕೂಡ ಇಂಪ್ಯಾಕ್ಟ್ ಬೀಳ್ತೈತಿ. ಆದ್ರೆ ಪುಣ್ಯ ಅವತ್ತಿನ ದಿನದೊಳಗೆ ಯಾರೇ ಒಬ್ಬರು ಕೆಲಸ ಮಾಡ್ತಿರ್ಲಿಲ್ಲ. ಯಾಕಂತಂದ್ರೆ ಮಳೆ ಭಾಳ ಐತಂತ ಹೇಳಿ ಕೆಲಸ ಮಾಡೋದು ನಿಲ್ಲಿಸಿದ್ರು. ಸೊ ಯಾವುದೇ ಒಬ್ಬ ಕಾಮಗಾರಿ, ಒಬ್ಬ ವ್ಯಕ್ತಿ ಯಾರು ಕೂಡ ಅಲ್ಲಿ ತೀರ್ಕೊಂಡಿಲ್ಲ. ಆದ್ರೆ ಅಲ್ಲಿರೋ ಸಾಮಾನ್ಯ ಜನ ಇದಾರಲ್ಲ, ಅದರಲ್ಲಿ 7 ಜನ ಇನ್ನೂ ಮಟನೂ ಆ ಒಂದು ಮಣ್ಣೊಳಗನ ಅದಾರ. ಸತ್ತು ಹೋಗಿದಾರ ಬಿಡ್ರಿ, ಅವ್ರು ಹೇಳಕ್ಕೆ ಬರಲ್ಲ. ಯಾಕಂತಂದ್ರೆ ಆ ಮಣ್ಣಿನ ರಭಸ ಯಾವ ರೀತಿ ಬರಾಕತ್ತೈತೆ ನೋಡ್ರಿ. ನೀವು ಭೂ ಕುಸಿತ ಆಗಿಬಿಟ್ಟು ಆ ಒಂದು ರಭಸದೊಳಗೆ ಮನುಷ್ಯ ಬದುಕಿದನಪ್ಪ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್ ಅನ್ಬೋದು. ಸೊ ಯಾರು ವ್ಯಕ್ತಿ ಕಾಣಕತ್ತಿಲ್ಲ ಆ ವ್ಯಕ್ತಿನ ಹುಡ್ಕಾಕತ್ತಾರೆ. ಈಗ ಆಬ್ವಿಯಸ್ಲಿ 3 ಜನ ಅಂತೂ ಸತ್ತು ಹೋಗ್ಬಿಟ್ಟಿದ್ದಾರೆ. ಅದೇ ಹೇಳ್ತೀವ್ರಿ, ಎಲ್ಲನೂ ಕಾಲಮಾನಕ್ಕೆ ಅನುಗುಣವಾಗಿ ನಾವು ಮಾಡಬೇಕು. ಇವಾಗ ಎಮರ್ಜೆನ್ಸಿ ಐತಿ ಅನ್ನೋದಕ್ಕೂ ನೋಡ್ಕೊಂಡು ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಅದ. ಯಾಕಂತಂದ್ರೆ ಇವಾಗಿನ ಕೆಲವೊಂದು ಕಡೆ ಮಳೆ ಸಮಸ್ಯೆ ಭಾಳ ಐತಿ, ಇನ್ನು ಕೆಲವೊಂದು ಕಡೆ ಬೇಡ ಅಂದ್ರೂ ಮಳೆ ಬರಾಕತ್ತೈತಿ. ಸೊ ಇಂಥ ಮಳೆಗಾಲದ ಒಂದು ಸಿಚುವೇಶನ್ಸ್ದೊಳಗೆ ನಾವು ಏನೇ ಒಂದು ಕಾರ್ಯಗಳನ್ನು ಕೈ ತೊಗೊತೀವಿ ಅಂತಂದಾಗ ವೆದರ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನಾವು ವೆದರ್ನ ನೋಡಿಕೊಂಡು, ಹವಾಮಾನದ ಗತಿನ ನೋಡಿಕೊಂಡು ಕಾರ್ಯವನ್ನು ಆರಂಭ ಮಾಡಿದರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅನಿಸ್ತದ. ಮೇನ್ ಪಾಯಿಂಟ್ ಇದೆ. ಎಷ್ಟೋ ಜನ ಭೂಮಿಯೊಳಗೆ ಹುದುಗಿ ಹೋಗಿದಾರಲ್ಲ ಆ ಮಣ್ಣಿನ ರಭಸದಿಂದ, ಯಾರಿನ್ನೂ ಸಿಕ್ಕೊಂಡಾರಲ್ಲ ಆ ಒಂದು ಮಣ್ಣೊಳಗೆ, ಅವ್ರನ್ನ ತೆಗಿಯೋ ಒಂದು ಕಾರ್ಯವನ್ನು ಈಗ ಮಾಡಕತ್ತಾರ. ಆ್ಯಕ್ಚುಲಿ ಇದನ್ನೆಲ್ಲ ಮುಂಚೆಕನ ವಿಚಾರ ಮಾಡಬೇಕಾಗಿತ್ತು. ಇವಾಗಂತೂ ಹೋಗೈತೆ ವಿಷಯ. ಸೊ ಈಗ ಯಾರ ಕೇರಳಕ್ಕೆ ಹೋಗಿದಾರಲ್ಲ, ವಯನಾಡ್ ಹತ್ರ ಆಗಿರ್ಬೋದು ಅಥವಾ ಕೇರಳನೇ ಆಗಿರ್ಬೋದು, ಯಾರಲ್ಲಿ ಹೋಗಿದಾರಲ್ಲ ಅವ್ರು ಟ್ರಿಪ್ ಮಾಡ್ತಾರೆ. ಈಗ ಹೆಂಗಂದ್ರೆ ಮಳೆಗಾಲ ಚಾಲು ಆಗೈತಪ್ಪ ಅಂತಂದ್ರೆ ಫಾಲ್ಸ್ಗಳನ್ನು ನೋಡೋದಾಗಿರ್ಬೋದು, ಡ್ಯಾಮ್ಸ್ಗಳನ್ನು ವೀಕ್ಷಣೆ ಮಾಡೋದಾಗಿರ್ಬೋದು, ಯಾಕೆ ಭಾಳ ಇರ್ತೈತಿ. ಯಾಕಂತಂದ್ರೆ ಮಳೆಯ ಒಳಗನ ಭಾಳ
ಚಂದ ಕಾಣಿಸ್ತೈತಿ, ಬೇಸಿಗೆಗಾಲದೊಳಗೆ ಅಷ್ಟು ಇರಂಗಿಲ್ಲ ಅಂಥೇಳಿ ಇವಾಗ ಸ್ವಲ್ಪ ಟ್ರಿಪ್ ಮಾಡ್ತಿರ್ತಾರೆ. ಸೊ ಯಾರು ಟ್ರಿಪ್ ಮಾಡೋಕ್ಕೆ ಹೋಗಿರ್ತಾರಲ್ಲ ಅವ್ರು ಅಲ್ಲೇ ಸಿಕ್ಕಾಕೊಂಡವ್ರು. ಯಾಕಪ್ಪ ಅಂತಂದ್ರೆ ಪೊಲೀಸರು ಅವ್ರಿಗೆ ಹೇಳಿದ್ದಾರೆ, ಈಗಂತೂ ಸದ್ಯಕ್ಕೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ ನೀವು ಅಂತೇಳಿ ಅಲ್ಲಿ ಒಂದು ಲೈನ್ಸ್ ಹಾಕಿದ್ದಾರೆ ಅವ್ರಿಗೆ. ಯಾಕಂದರೆ ಟ್ರಿಪ್ ಮಾಡೋರ್ಗೂ ಆಗಿರ್ಬೋದು, ಯಾಕಂದ್ರೆ ಅಲ್ಲಿ ಎಷ್ಟು ಜನ ಇದ್ದಾರು ಏನು ಅಂಥೇಳಿ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಕತ್ತಾರ. ಸೊ ಟ್ರಿಪ್ಪಿಗೆ ಯಾರು ಹೋಗಿದಾರಲ್ಲ ಅಲ್ಲಿ ಯಾರೂ ಕೂಡ ವಾಪಸ್ ಇನ್ನೂ ಬರುವಂಗಿಲ್ಲ ಒಂದು 4-5 ದಿನ ಅಂತೇಳಿ ಹೇಳಿದ್ದಾರೆ. ಮತ್ತು ಇದು ಕೂಡ ಹೇಳಿದ್ದಾರೆ, ಕೇರಳಕ್ಕೆ ಬರೋ ಪ್ಲ್ಯಾನ್ ಏನಾದರೂ ಇದ್ರೆ ನೀವು ಮೊದಲು ಕ್ಯಾನ್ಸಲ್ ಮಾಡಿಕೊಡ್ರಿ, ಕೇರಳಕ್ಕೆ ಅಲವ್ ಇಲ್ಲ ಇವಾಗ ಸದ್ಯದ ಮಟ್ಟಿಗೆ ಅಂತ ಹೇಳಿಬಿಟ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಸೊ ಇದು ವಯನಾಡಿನಲ್ಲಿ ಭೀಕರ ದುರಂತ ಅಂತಲೇ ಹೇಳ್ಬೋದು. ಮಳೆಗಾಲದೊಳಗೆ ಮಾಡೋ ಒಂದು ಕಾರ್ಯ ಎಷ್ಟು ಜನಕ್ಕೆ ಈಗ ಕುತ್ತುಗಂತಂತ ಹೇಳಿ ನೀವೇ ನೋಡ್ರಿ. ಯಾಕಂತಂದ್ರೆ ಇವಾಗ ನೋಡ್ರಿ, ನಾವು ಏನೇ ಒಂದು ಮನೆ ಕಟ್ಟೋದು ನೋಡ್ರಿ ನೀವು ಒಬ್ವಿಯಸ್ಲಿ ಜಾಸ್ತಿ ಅಂದರೆ ಬೇಸಿಗೆಗಾಲದಲ್ಲಿ ಕಟ್ಟಕ್ಕೆ ಚಾಲೂ ಮಾಡ್ತಾರೆ. ಬೇಸಿಗೆಗಾಲದಲ್ಲಿ ಕಟ್ಟಕ್ಕೆ ಚಾಲೂ ಮಾಡಿದರೆ 3 ತಿಂಗಳ 4 ತಿಂಗಳ ತೊಗೊಂಡು ಅದಾದಮೇಲೆ ಮಳೆಗಾಲ ಚಾಲೂ ಆದಮೇಲೆ ನೀರು ಅದ್ರ ಮೇಲೆ ಬಿದ್ದು ಆಬ್ವಿಯಸ್ಲಿ ಗಟ್ಟಿ ಆಗೇ ಆಗ್ತದೆ ಅದು. ಆದರೆ ಮಳೆಗಾಲದಲ್ಲಿ ಯಾವುದೂ ಕೂಡ ಕಟ್ಟಕ್ಕೆ ಚಾಲೂ ಮಾಡಬಾರ್ದು. ಭೂಮಿಯಲ್ಲಿ ಸುರಂಗಗಳನ್ನು ತೆಗಿಯೋಕ್ಕೆ ಚಾಲೂ ಮಾಡಬಾರ್ದು. ಯಾಕಂತಂದರೆ ಮಳೆ ಬೀರೋ ರಭಸಕ್ಕೆ ಆ ಮಣ್ಣು ಕೂಡ ಹೋಗುವಂಥ ಚಾನ್ಸಸ್ ಇರ್ತದೆ. ಸೊ ಏನೇ ಒಂದು ವಿಷಯ ನಾವು ಕೈಗೊಳ್ಬೇಕಂದ್ರೆ ಬಹಳ ಕೇರ್ಫುಲ್ಲಾಗಿ ತೊಗೋಬೇಕು. ಈಗ ಅನ್ಯಾಯವಾಗಿ 3 ಜನ ಜೀವನ ಹೋಯ್ತಲ್ಲ, ಆ ಜೀವನೇ ಹೋಯ್ತಲ್ಲ, ಜೀವನ ಹೋಗಲಿ. ಸೊ ಇದು ವಯನಾಡೊಳಗೆ ನಡೆದ ಒಂದು ಭೂಮಿಯ ಒಂದು ಕುಸಿತದಿಂದ ಒಂದು 3 ಜನ ತೀರ್ಕೊಂಡಾರ್ರಿ ಇದ್ರೊಳಗೆ. ಸೊ ಇದು ಈ ಒಂದು ಸಿಚುವೇಶನ್ಸ್ದು ಕೈ ತೊಗೋಬಾರ್ದಿತ್ತು ಅಂಥೇಳಿ ಎಲ್ಲೋ ಓನ್ ಪರ್ಸ್ನಲ್ ಒಪಿನಿಯನ್. ಸ್ಟಿಲ್ ಇವಾಗ ಆ ಒಂದು ಯಾರು ಭೂಮಿಯೊಳಗೆ ಹುದುಗಿ ಹೋಗಿದಾರಲ್ಲ ಅವರನ್ನು ಹೊರತೆಗೆಯೋ ಕಾರ್ಯಕ್ರಮ ಹಿಂಗೆ ನಡೆಯಾಗತ್ತೈತಿ. ಸೊ ಫೈನಲಿ ಆದಷ್ಟು ಬೇಗ ಕೆಲವರು ಬದುಕಿ ಬರಲಿ ಅಂಥೇಳಿ ಆಸೆ ಐತಿ. ಯಾಕಪ್ಪ ಅಂತಂದರೆ ಎಷ್ಟೋ ಫ್ಯಾಮ್ಲಿಗಳೇ ಬ್ಯಾಕ್ ಸಪೋರ್ಟ್ ಆಗಿರ್ತಾರೆ. ಸೊ ಅಂಥವ್ರಿಗೆ ಏನೂ ಆಗದೆ ಇಲ್ಲಿ. ಯಾಕಂತಂದ್ರೆ ನಾವು ಇವಾಗ ಹೇಳೋದು ತಪ್ಪಾಗುತ್ತೆ. ಯಾಕಂತಂದರೆ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹೀಗೆ ಅಂತ ಹೇಳಿಬಿಟ್ಟು. ಬಟ್ ಅದೇ ಹೇಳ್ತಾರಲ್ಲ, ಯಾವಾಗ ಸಾವು ನಮ್ಮ ಹಣೆಗೆ ಬರೆದಿದೆ ಅಲ್ಲ ಅದನ್ನು ಯಾವತ್ತೂ ತಪ್ಸೋಕ್ಕಾಗಲ್ಲ. ಅದು ಹೆಂಗಾದರೂ ಬಂದೇ ಬರುತ್ತೆ ಅಂತ ಅನ್ನೋಕ್ಕೆ ಇದು ಮತ್ತೊಂದು ಸಾಕ್ಷಿ ಆಯಿತು. ಈಗ ಸಮಾಜದಲ್ಲಿ ಆಗ್ತಾ ಇರೋಂಥ ರೇಪು, ಕೊಲೆ, ಮರ್ಡರ್ ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನೇ ನೋಡ್ತೀವಿ. ಇದರಿಂದ ಕೂಡ ಬೇಸತ್ತು ಬಿಟ್ಟದ ಪ್ರಕೃತಿ ಕೂಡ ನೋಡಿ 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 ಒಂದಿನ ವಿಕಾರವಾಗಿ ರೂಪ ತಾಳ್ತದಂತಾರಲ್ಲ, ಇದೇ ಅನ್ನಿಸ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.